ಕೇಂದ್ರ ಸರ್ಕಾರದ ಮಧ್ಯೆ ಮೆಟ್ರೋ ದರ ಏರಿಕೆ ವಾರ್ ನಡೀತಾ ಇದೆ. ರಾಜ್ಯ ಸರ್ಕಾರ ಸುಮ್ಮನೆ ಗೊಂದಲ ಸೃಷ್ಟಿ ಮಾಡ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ವಿ ಸೋಮಣ್ಣ ವಾಗ್ದಾಳಿ ನಡೆಸಿದ್ದಾರೆ. ಮೆಟ್ರೋ ಯೋಜನೆಯನ್ನ ಕಾಂಗ್ರೆಸ್ನವರು ಬಿಳಿ ಆನೆ ಅಂತಿದ್ರು. ರಾಜ್ಯ ಸರ್ಕಾರದವರಿಗೆ ಮೆಟ್ರೋ ಮೇಲೆ ಕಣ್ಬಿದ್ದಿದೆ. ಈಗ ನಿವೃತ್ತ ಅಧಿಕಾರಿಗಳನ್ನ ಸೇರಿಸಿಕೊಂಡು ಆಡಿದ್ದೇ ಆಟ ಆಗೋಗಿದೆ. ತಮ್ಮ ತಪ್ಪನ್ನ ಮುಚ್ಕೊಳ್ಳೋದಕ್ಕೆ ರಾಜ್ಯ ಸರ್ಕಾರ ಸುಳ್ಳು ಹೇಳ್ತಾ ಇದೆ. ಮೆಟ್ರೋ ದರ ನಿಗದಿ ಮಾಡಿದ್ದು ಕೇಂದ್ರ ಸರ್ಕಾರ ಅಲ್ಲ, ಬೆಂಗಳೂರು ಜನ ದಡ್ರಲ್ಲ ಅಂತ ಕೇಂದ್ರ ಸಚಿವ ವಿ ಸೋಮಣ್ಣ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಅನಾವಶ್ಯಕವಾಗಿ ರಾಜ್ಯ ಸರ್ಕಾರ ಗೊಂದಲ ಕ್ರಿಯೇಟ್ ಮಾಡ್ತಾ ಇದೆ. ಮೆಟ್ರೋ ಯೋಜನೆ ಮಾಡಬಾರ್ದು ಅಂತ ಹಿಂದೆ ಯುರೋಪೈಲೂರು ಇದ್ದಾಗ ಇದೊಂದು ಬಿಳೆ ಆನೆ ಅಂತ ಹೇಳಿದರು. ನಾನು 94, 95, 96ರಲ್ಲಿ ಬೆಂಗಳೂರು ಡೆವಲಪ್ಮೆಂಟ್ ಮಂತ್ರಿ ಆಗಿದ್ದಾಗ ಜೆ ಎಚ್ ಪಟೇಲ್ ಮುಖ್ಯಮಂತ್ರಿಗಳಾಗಿದ್ದಾಗ ಮೆಟ್ರೋನ ತಂದಿದ್ದು ಜೆ ಎಚ್ ಪಟೇಲ್ ಕಾಲದಲ್ಲಿ. ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದು ಕೂಡ ನಾವೇನೆ. ಹಾಗಾಗಿ ಇವತ್ತು 5 ರಿಂದ 6 ಲಕ್ಷ ಜನ ದಿನ ಪ್ರಯಾಣ ಮಾಡ್ತಾಯಿದ್ದಾರೆ. ಇದು ಇಡೀ ದೇಶದಲ್ಲಿ ಮೆಟ್ರೋ ಇದೆ. ಇವತ್ತು ದೆಹಲಿಯಲ್ಲೂ ಇದೆ, ಕಲ್ಕಟ್ಟಾದಲ್ಲೂ ಇದೆ, ವಿಶ್ವದಲ್ಲಿ ಬಾಂಬೆನಲ್ಲಿದೆ, ಎಲ್ಲ ಕಡೆಯಲ್ಲೂ ಇದೆ. ಅದು ಯಾಕೋ ಏನೋ ಗೊತ್ತಿಲ್ಲ, ಕರ್ನಾಟಕದವ್ರಿಗೆ ಬರೀ ಮೆಟ್ರೋ ಮೇಲೆ ಕಣ್ಣು ಬಿದ್ದಿದೆ. ಅಂದರೆ ಮಧ್ಯಮ ವರ್ಗದವ್ರು ಎಲ್ಲಿ ಓಡಾಡಬೇಕು? ರೇರಾ ಒಂದು ಕಡೆ ಆದರೆ ಮೆಟ್ರೋ ದರ ನಿಗದಿ ಮಾಡಿರ್ತಕ್ಕಂಥದ್ದು ಭಾರತ ಸರ್ಕಾರದಲ್ಲಿ ನಾವಲ್ಲ. ಅದಕ್ಕೆ ಈಗಾಗಲೇ ನಮ್ಮ ಭಾರತ ಸರ್ಕಾರದಿಂದ ಸಂಬಂಧಪಟ್ಟ ಸಚಿವಾಲಯದಿಂದ ಅದನ್ನು ಮಾಡಬೇಡಿ ಅಂತ ಅಂದ್ಬಿಟ್ಟು ತಡೆಯಾಜ್ಞೆ ನೀಡಿದ್ದಾರೆ. ನಾನು ಇಷ್ಟು ಮಾತ್ರ ಹೇಳ್ತೀನಿ ಅಧಿಕಾರಿಗಳಿಗೆ, ಮತ್ತು ಎಲ್ಲ ರಿಟೈರ್ಡ್ನವ್ರಿಗೆ ಸೇರಿಸ್ಕೊಂಡಲ್ಲಿ ಅವ್ರು ಆಡಿದ್ದೇ ಆಟ. ಒಬ್ಬ ರಿಟೈರ್ಡ್ ಆಫೀಸರ್ಗೆ 3 ಲಕ್ಷ 4 ಲಕ್ಷ ಸಂಬಳ ಕೊಡ್ತೀವಿ. ರಾಜ್ಯ ವರ್ಸಸ್ ಕೇಂದ್ರ ಸರ್ಕಾರದ ಮಧ್ಯೆ ಮೆಟ್ರೋ ದರ ಏರಿಕೆ ವಾರ್ ನಡೀತಾ ಇದೆ. ರಾಜ್ಯ ಸರ್ಕಾರ ಸುಮ್ಮನೆ ಗೊಂದಲ ಸೃಷ್ಟಿ ಮಾಡ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ವಿ ಸೋಮಣ್ಣ ವಾಗ್ದಾಳಿ ನಡೆಸಿದ್ದಾರೆ. ಮೆಟ್ರೋ ಯೋಜನೆಯನ್ನ ಕಾಂಗ್ರೆಸ್ನವರು ಬಿಳಿ ಆನೆ ಅಂತಿದ್ರು. ರಾಜ್ಯ ಸರ್ಕಾರದವರಿಗೆ ಮೆಟ್ರೋ ಮೇಲೆ ಕಣ್ಬಿದ್ದಿದೆ. ಈಗ ನಿವೃತ್ತ ಅಧಿಕಾರಿಗಳನ್ನ ಸೇರಿಸಿಕೊಂಡು ಆಡಿದ್ದೇ ಆಟ ಆಗೋಗಿದೆ. ತಮ್ಮ ತಪ್ಪನ್ನ ಮುಚ್ಕೊಳ್ಳೋದಕ್ಕೆ ರಾಜ್ಯ ಸರ್ಕಾರ ಸುಳ್ಳು ಹೇಳ್ತಾ ಇದೆ. ಮೆಟ್ರೋ ದರ ನಿಗದಿ ಮಾಡಿದ್ದು ಕೇಂದ್ರ ಸರ್ಕಾರ ಅಲ್ಲ, ಬೆಂಗಳೂರು ಜನ ದಡ್ರಲ್ಲ ಅಂತ ಕೇಂದ್ರ ಸಚಿವ ವಿ ಸೋಮಣ್ಣ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಅನಾವಶ್ಯಕವಾಗಿ ರಾಜ್ಯ ಸರ್ಕಾರ ಗೊಂದಲ ಕ್ರಿಯೇಟ್ ಮಾಡ್ತಾ ಇದೆ. ಮೆಟ್ರೋ ಯೋಜನೆ ಮಾಡಬಾರ್ದು ಅಂತ ಹಿಂದೆ ಯುರೋಪೈಲೂರು ಇದ್ದಾಗ ಇದೊಂದು ಬಿಳೆ ಆನೆ ಅಂತ ಹೇಳಿದರು. ನಾನು 94, 95, 96ರಲ್ಲಿ ಬೆಂಗಳೂರು ಡೆವಲಪ್ಮೆಂಟ್ ಮಂತ್ರಿ ಆಗಿದ್ದಾಗ ಜೆ ಎಚ್ ಪಟೇಲ್ ಮುಖ್ಯಮಂತ್ರಿಗಳಾಗಿದ್ದಾಗ ಮೆಟ್ರೋನ ತಂದಿದ್ದು ಜೆ ಎಚ್ ಪಟೇಲ್ ಕಾಲದಲ್ಲಿ. ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದು ಕೂಡ ನಾವೇನೆ. ಹಾಗಾಗಿ ಇವತ್ತು 5 ರಿಂದ 6 ಲಕ್ಷ ಜನ ದಿನ ಪ್ರಯಾಣ ಮಾಡ್ತಾಯಿದ್ದಾರೆ. ಇದು ಇಡೀ ದೇಶದಲ್ಲಿ ಮೆಟ್ರೋ ಇದೆ. ಇವತ್ತು ದೆಹಲಿಯಲ್ಲೂ ಇದೆ, ಕಲ್ಕಟ್ಟಾದಲ್ಲೂ ಇದೆ, ವಿಶ್ವದಲ್ಲಿ ಬಾಂಬೆನಲ್ಲಿದೆ, ಎಲ್ಲ ಕಡೆಯಲ್ಲೂ ಇದೆ. ಅದು ಯಾಕೋ ಏನೋ ಗೊತ್ತಿಲ್ಲ, ಕರ್ನಾಟಕದವ್ರಿಗೆ ಬರೀ ಮೆಟ್ರೋ ಮೇಲೆ ಕಣ್ಣು ಬಿದ್ದಿದೆ. ಅಂದರೆ ಮಧ್ಯಮ ವರ್ಗದವ್ರು ಎಲ್ಲಿ ಓಡಾಡಬೇಕು? ರೇರಾ ಒಂದು ಕಡೆ ಆದರೆ ಮೆಟ್ರೋ ದರ ನಿಗದಿ ಮಾಡಿರ್ತಕ್ಕಂಥದ್ದು ಭಾರತ ಸರ್ಕಾರದಲ್ಲಿ ನಾವಲ್ಲ. ಅದಕ್ಕೆ ಈಗಾಗಲೇ ನಮ್ಮ ಭಾರತ ಸರ್ಕಾರದಿಂದ ಸಂಬಂಧಪಟ್ಟ ಸಚಿವಾಲಯದಿಂದ ಅದನ್ನು ಮಾಡಬೇಡಿ ಅಂತ ಅಂದ್ಬಿಟ್ಟು ತಡೆಯಾಜ್ಞೆ ನೀಡಿದ್ದಾರೆ. ನಾನು ಇಷ್ಟು ಮಾತ್ರ ಹೇಳ್ತೀನಿ ಅಧಿಕಾರಿಗಳಿಗೆ, ಮತ್ತು ಎಲ್ಲ ರಿಟೈರ್ಡ್ನವ್ರಿಗೆ ಸೇರಿಸ್ಕೊಂಡಲ್ಲಿ ಅವ್ರು ಆಡಿದ್ದೇ ಆಟ. ಒಬ್ಬ ರಿಟೈರ್ಡ್ ಆಫೀಸರ್ಗೆ 3 ಲಕ್ಷ 4 ಲಕ್ಷ ಸಂಬಳ ಕೊಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.